ಇನ್ನು ಬೆಲೆ ಏರಿಕೆಯನ್ನು ಖಂಡಿಸಿ ಸರ್ಕಾರದ ವಿರುದ್ಧ ಬಿಜೆಪಿ ಜನಾಕ್ರೋಶ ಯಾತ್ರೆಯನ್ನು ಹಮ್ಮಿಕೊಂಡಿದೆ. ಇವತ್ತು ಮೈಸೂರಿನಲ್ಲಿ ಈ ಯಾತ್ರೆಗೆ ಚಾಲನೆ ಸಿಗುತ್ತೆ. ಇವತ್ತು ಸಂಜೆ ಸಿಗುತ್ತೆ ಚಾಲನೆ. ಈಗಾಗಲೇ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಧ್ಯಾಹ್ನ 3:30ಕ್ಕೆ ಬರ್ತಾರೆ. ಸಂಜೆ 3:30ಕ್ಕೆ ಚಾಲನೆಯನ್ನು ಕೊಡ್ತಾರೆ ಪ್ರಹ್ಲಾದ್ ಜೋಶಿ. ಲಷ್ಕರ್ ಮೊಹಲ್ಲಾದ ಅಂಚೆ ಕಚೇರಿ ಬಳಿಯಿಂದ ಆರಂಭವಾಗಲಿರುವಂತಹ ಜನಾಕ್ರೋಶ ಯಾತ್ರೆ ಅಶೋಕ ರಸ್ತೆ ಮೂಲಕ ಗಾಂಧಿ ವೃತ್ತದವರೆಗೂ ಕೂಡ ಸಾಗುತ್ತೆ ಮೆರವಣಿಗೆ. ಬೆಲೆ ಏರಿಕೆ ಖಂಡಿಸಿ ಸರ್ಕಾರದ ವಿರುದ್ಧ ಬಿಜೆಪಿ ನಡೆಸ್ತಾ ಇರುವಂತಹ ಜನಾಕ್ರೋಶ ಯಾತ್ರೆ ಇದು. ಈಗಾಗಲೇ ರಾಜ್ಯಾದ್ಯಂತ ಬೇರೆ ಬೇರೆ ಭಾಗಗಳಲ್ಲಿ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಒಂದಷ್ಟು ಪ್ರತಿಭಟನೆಗಳಾಯಿತು. ಹಾಗೆ ಅಶೋಕ್ ಜೊತೆಗೆ ವಿಜಯೇಂದ್ರ ಇವರೆಲ್ಲರ ನೇತೃತ್ವದಲ್ಲೂ ಕೂಡ ಪ್ರತಿಭಟನೆಗಳಾಗ್ತಾ ಇವೆ. ದೃಶ್ಯಗಳಲ್ಲಿ ಗಮನಿಸಬಹುದು. ತಮಟೆ ಬಾರಿಸುವ ಮೂಲಕ ಸರ್ಕಾರಕ್ಕೆ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರತಿಯೊಂದು ದರವೂ ಕೂಡ ಈಗ ಗಗನಕ್ಕೇರಿ ಕುಳಿತಿದೆ. ಅದನ್ನು ಖಂಡಿಸಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ. ಬೆಲೆ ಏರಿಕೆ ಇಳಿಸಬೇಕು ಅನ್ನುವಂಥದ್ರ ಬಗ್ಗೆ ಆಗ್ರಹಿಸಿದ್ದಾರೆ. ಜೊತೆಗೆ ಭ್ರಷ್ಟಾಚಾರದ ವಿರುದ್ಧ ಹಾಗೆ ಭ್ರಷ್ಟ ಸರ್ಕಾರದ ವಿರುದ್ಧ ಇವತ್ತಿನಿಂದ ಜನಾಕ್ರೋಶ ಯಾತ್ರೆಯನ್ನು ಮಾಡ್ತಾ ಇದೀವಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದ್ದಾರೆ. ಈ ಹೋರಾಟದ ರೂಪರೇಷೆ ಹೇಗಿರುತ್ತೆ ಅನ್ನುವಂಥದ್ರ ಬಗ್ಗೆ ಅವರು ಹೇಳಿದ್ದಾರೆ. ಬನ್ನಿ ನೋಡೋಣ. ಮೈಸೂರಿನಲ್ಲಿ ಇವತ್ತು ತಾಯಿ ಚಾಮುಂಡೇಶ್ವರಿಗೆ ಪೂಜೆಯನ್ನು ಸಲ್ಲಿಸಿ ಮಧ್ಯಾಹ್ನ 3 ಗಂಟೆ ನಂತರದಲ್ಲಿ ಈ ಒಂದು ಭ್ರಷ್ಟ ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆಗೆ ಮಾನ್ಯ ಕೇಂದ್ರ ಸಚಿವರು ಹಿರಿಯರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಜಿಯವರು ಚಾಲನೆ ನೀಡ್ತಾರೆ. ಪಕ್ಷದ ನಮ್ಮೆಲ್ಲ ಹಿರಿಯ ಮುಖಂಡರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಜನಾಕ್ರೋಶ ಯಾತ್ರೆಯಲ್ಲಿ ಭಾಗವಹಿಸ್ತಾರೆ. ಇವತ್ತಿನಿಂದ ಪ್ರಾರಂಭ ಆಗ್ತಕ್ಕಂಥ ನಮ್ಮ ಜನಾಕ್ರೋಶ ಯಾತ್ರೆ 4 ಹಂತಗಳಲ್ಲಿ ಈಗಾಗಲೇ ನಿಶ್ಚಯ ಆಗಿದೆ. ಇವತ್ತು ಮೈಸೂರು, ನಾಳೆ ಬೆಳಗ್ಗೆ ಮಂಡ್ಯ, ಸಂಜೆ ಹಾಸನ, ನಾಡಿದ್ದು ಮಡಿಕೇರಿ, ಮಂಗಳೂರು, ಈ ರೀತಿ ಪ್ರತಿ ಜಿಲ್ಲಾ ಕೇಂದ್ರಗಳಿಗೆ ನಮ್ಮ ಜನಾಕ್ರೋಶ ಯಾತ್ರೆ ತಲುಪ್ತದೆ. ಏನು ಅಯೋಗ್ಯ ಕಾಂಗ್ರೆಸ್ ಸರ್ಕಾರ ಇದರ ಜನವಿರೋಧಿ ನೀತಿಗಳೇನಿದ್ದಾವೆ, ಬೆಲೆ ಏರಿಕೆ ಇರ್ಬೋದು, ಮುಸಲ್ಮಾನರಿಗೆ ಸರ್ಕಾರಿ ಕಾಮಗಾರಿಗಳಲ್ಲಿ 4% ರಿಸರ್ವೇಷನ್ ಕೊಟ್ಟಿರ್ತಕ್ಕಂಥದ್ದು, SCP, SP, TSP, ಅದರಲ್ಲೂ ಕೂಡ ಪರಿಶಿಷ್ಟರಿಗೆ ಯಾವ ರೀತಿ ಅನ್ಯಾಯ ಮಾಡ್ತದೆ, ದೋಖಾ ಮಾಡ್ತದೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ, ಇವೆಲ್ಲವನ್ನು ಕೂಡ ರಾಜ್ಯದ ಜನರ ಮುಂದೆ ನಾವು ತಿಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಈ ಸರ್ಕಾರದ ಜನವಿರೋಧಿ ನೀತಿಗಳನ್ನು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಇದರ ಜೊತೆಗೆ ಹೋರಾಟಕ್ಕೆ JDS ಜೊತೆಗೂಡಿಲ್ಲ. ಆ ವಿಚಾರಕ್ಕೆ ಸಂಬಂಧಪಟ್ಟನ್ನು ಕೂಡ ಮಾತಾಡಿದ್ದಾರೆ ವಿಜಯೇಂದ್ರ. ನಮ್ಮ ನಡುವೆ ಯಾವುದೇ ಗೊಂದಲ, ಭಿನ್ನಾಭಿಪ್ರಾಯ ಇಲ್ಲ. ಈ ಹೋರಾಟದ ಬಗ್ಗೆ ಕುಮಾರಸ್ವಾಮಿ ಅವ್ರಿಗೂ ಕೂಡ ಸ್ಪಷ್ಟಪಡಿಸಿದ್ದೀವಿ. ಈ ಹೋರಾಟ ಪ್ರತ್ಯೇಕವಾಗಿ ಮಾಡ್ತಾ ಇದ್ದೀವಿ ಅಂತ ಏನಲ್ಲ, ವ್ಯತ್ಯಾಸ ಉಂಟಾಗಿಲ್ಲ. ನಾವು ಅವರು ಹಲವು ಹೋರಾಟಗಳನ್ನು ಒಟ್ಟಿಗೆ ಮಾಡಿದ್ದೀವಿ, ಈಗಲೂ ಕೂಡ ಒಟ್ಟಾಗಿರ್ತೀವಿ ಅಂತ ಹೇಳಿದ್ದಾರೆ. ಜನರ ಮಧ್ಯೆ ಹೋಗಬೇಕು ಅಂತೇಳಿ JDS ಕಡೆಯಿಂದ ಕೂಡ ಸ್ಪಷ್ಟಪಡಿಸಿದ್ದಾರೆ. ಮನೆ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ದಾರೆ. ಇದು ನಾವು ಹೋರಾಟ ಪ್ರತ್ಯೇಕವಾಗಿ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಏನೋ ವ್ಯತ್ಯಾಸಗಳು ಉಂಟಾಗಿದೆ ಅಂತಲ್ಲ. ಇದು ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷವಾಗಿ ಹೋರಾಟವನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ. ಜನರ ಮಧ್ಯೆ ಹೋಗಬೇಕು ಅಂತೇಳಿ ಈಗಾಗಲೇ ನಿಶ್ಚಯ ಆಗಿದ್ದಂತೆ ನಾವು ಪ್ರವಾಸವನ್ನು ಶುರು ಮಾಡ್ತಾ ಇದ್ದೇವೆ. JDS ಪಕ್ಷವು ಕೂಡ ಅವರು ಪ್ರತ್ಯೇಕವಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಈಗಾಗಲೇ ಹೇಳಿದ್ದಾರೆ. ಮತ್ತು ಅನೇಕ ಹೋರಾಟಗಳು ಪ್ರತ್ಯೇಕವಾಗಿ ಮಾಡಿದ್ದಾರೆ. ಸ್ವಲ್ಪ ಗೊಂದಲ ಏನಿಲ್ಲಪ್ಪ, ಸಮನ್ವಯ ಸಮಿತಿ ಬೇರೆ ಕಾರಣಕ್ಕೆ ಮಾಡಬೇಕು, ಅದನ್ನು ಮಾಡ್ತೇವೆ. ನಾನು ಕೂಡ ಅವರ ಪಕ್ಷದ ಎಲ್ಲ ಹಿರಿಯರು ಕೂಡ ನಾನು ಮಾತನಾಡ್ತೇನೆ. ಅದು ನಾವು ಹೋರಾಟ ಪ್ರತ್ಯೇಕವಾಗಿ ಮಾಡ್ತೀವಿ ಅಂತೇಳಿ ಏನೋ BJP JDS ಪಕ್ಷ ಮಧ್ಯೆ ಏನೋ ಒಡಕುಂಟಾಗ್ಬಿಟ್ಟಿದೆ. ಇದು ಯಾವುದೂ ಕೂಡ ಸತ್ಯಕ್ಕೆ ದೂರವಾಗುತ್ತೆ. ಇನ್ನು ಈ ಬಿಜೆಪಿಯ ಹೋರಾಟದ ಬಗ್ಗೆ DK ಶಿವಕುಮಾರ್ ಕೂಡ ಮಾತಾಡಿದ್ದಾರೆ. ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೆ ಬಿಜೆಪಿ ಹೋರಾಟ ಮಾಡ್ತಾ ಇದೆ ಅನ್ನುವಂಥ ಒಂದು ಮಾತುಗಳನ್ನು DK ಶಿವಕುಮಾರ್ ಆಡಿದ್ರು. DCM DK ಹೇಳಿಕೆಗೆ BY ವಿಜಯೇಂದ್ರ ಕಿಡಿಕಾರಿದ್ದಾರೆ. ಯಾವ ಯೋಗ್ಯ ಇದನ್ನು ಹೇಳಿರೋದು ಅಂತ ಹೇಳಿ ಗರಂ ಆಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ನಾಳೆಯಿಂದ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆಯನ್ನು ಶುರು ಮಾಡ್ತಿದ್ದಾರೆ ಬಿಜೆಪಿ ಅವರು. ಆಕ್ರೋಶ ಅವ್ರಿಗೇನಾಗಿರ್ಬೇಕು, ಜನಕ್ಕೇನಿಲ್ಲ. ಅದೆಲ್ಲ ಅವರ ಬೆಲೆ ಏರಿಕೆ ಪ್ರಾರಂಭ ಮಾಡಿ ನಾವು 5 ಗ್ಯಾರಂಟಿಗಳು ತಂದಿದ್ದೇ ಈ ಬೆಲೆ ಏರಿಕೆಗೆ ಸಮಾಧಾನ ಮಾಡಲಿಕ್ಕೆ, ಜನರ ಬದುಕನ್ನ. ಈಗ HK ಪಾಟೀಲ್ ಹೇಳಿದ್ರಲ್ಲ ಏನೇನು ಮಾತಾಡಿದ್ರು ಅಂತ, HK ಪಾಟೀಲ್ ಸಾರಾಂಶನ ನೀವು ತೆಗೆದುಕೊಳ್ಳಿ. ಅವ್ರು ಪ್ರಾರಂಭ ಮಾಡಿದ್ದೇ ಈ ವಿಧಾನಸೌಧದಿಂದ ನಾವು ಜನರಿಗೆ ಒಂದು ಸಂದೇಶವನ್ನು, ಬದುಕನ್ನು, ನೆಮ್ಮದಿ ಬದುಕನ್ನು ಕೊಟ್ಟಿದ್ದೇವೆ ಅನ್ನೋದನ್ನ ಪಾಟೀಲ್ ಸಾಹೇಬರು ಇವತ್ತು ಪ್ರಾಸ್ತಾವಿಕವಾಗಿ ದೇವ್ರ ಕೆಲಸ, ಸರ್ಕಾರಿ ಕೆಲಸ ಅಂತ ಹನುಮಂತಯ್ಯನವರು ಬರೆದದ್ದಕ್ಕೆ ಪೂರಕವಾಗಿ ಅವರು ಮಾತಾಡಿದ್ದಾರೆ.
ವಿಶ್ವದ ಅತಿದೊಡ್ಡ ಒಂದು ರಾಜಕೀಯ ಪಕ್ಷ ಅಂದ್ರೆ ಭಾರತೀಯ ಜನತಾ ಪಾರ್ಟಿ. ಅಸ್ತಿತ್ವದ ಪ್ರಶ್ನೆ ಕಾಡ್ತಾ ಇರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ. ದೇಶದಲ್ಲಿ 400ಕ್ಕೂ ಹೆಚ್ಚು ಸಂಸದರನ್ನ ಹೊಂದಿದ್ರು ಕಾಂಗ್ರೆಸ್ ಪಕ್ಷದವರು. ಇವತ್ತು ಎಂಥ ಪರಿಸ್ಥಿತಿ ಬಂದಿದೆ, ಯಾವ ಪರಿಸ್ಥಿತಿ ಬಂದ್ಬಿಟ್ಟಿದೆ ಕಾಂಗ್ರೆಸ್ ಪಕ್ಷದವರು. ಹಾಗಾಗಿ ಬಿಜೆಪಿಗೆ ಅಸ್ತಿತ್ವದ ಪ್ರಶ್ನೆ ಕಾಡ್ತಾ ಇಲ್ಲ. ಬಿಜೆಪಿ ಸುಭದ್ರವಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ನಮ್ಮದೇ ಆದ ತಪ್ಪಿನಿಂದ ನಾವು ಅಧಿಕಾರದಿಂದ ನಾವು ಹಿಂದೆ ಹೋಗಿದ್ದೇವೆ, ವಿರೋಧ ಪಕ್ಷದಲ್ಲಿ ಕೂತಿದ್ದೇವೆ. ಅದರ ಅರ್ಥ ಅಧಿಕಾರದಲ್ಲೇ ಇರಬೇಕು ಅಂತಲ್ಲ, ವಿರೋಧ ಪಕ್ಷದಲ್ಲಿದ್ದಾಗ ನಾವು ಹೋರಾಟ ಮಾಡಬೇಕಂತ ನಮ್ಮ ಕರ್ತವ್ಯ ಇದೆ. ಅದನ್ನು ನಾವು ಮಾಡ್ತಾ ಇದ್ದೇವೆ. ಅಸ್ತಿತ್ವಕ್ಕಲ್ಲ, ಬಿಜೆಪಿ ಶಕ್ತಿತ್ವವಾಗಿದೆ. ನಮ್ಮ ಅಸ್ತಿತ್ವ ಏನೋದನ್ನ ಅನ್ನೋದನ್ನ ಈ ಯಾತ್ರೆ ಮೂಲಕ ತೋರಿಸ್ಬೇಕು.